ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ವ್ಯಾಗನರ್ ತೊಗೊಂಡಿಲ್ಲ. ಅದ್ರಾಗ ಏನು ಮಾಡಿಫೈ ಮಾಡಿದೆವು ಮತ್ತು ಒಬ್ಬರು ಕೇಳಿದರು. ಹಾಗಾಗಿ ಸಿಂಪಲ್ಲಾಗಿ ಭಾಳ ಐಟಮ್ ಹಾಕ್ಸ್ಬೇಕಂತ ಸಿಂಪಲ್ಲಾಗಿ ಐಟಮ್ ಹಾಕ್ಸಿರ ಗಾಡಿ ಮಾಸ್ ಕಾಣ್ತೈತಿ. ವ್ಯಾಗನಾರ ನೀವು 20-25 ಹಾಗಾಗಿ ಅದನ್ನು ಇವತ್ತು ಏನೇನು ಹಾಕ್ಸಿದ್ರು ಅನ್ನೋದು ಕಂಪ್ನಿಯಿಂದ ಫಿಟೆಡ್ ಹಾಕ್ಸಿದೆ ನಾನು. ಆಲ್ಮೋಸ್ಟ್ ಇನ್ನೊಂದು 2 ಐಟಮ್ ಹಾಕೋದೈತಿ, ಹಾಕಿಲ್ಲ. ಅವನು ಈಗ ಜಲ್ದಿ ಹಾಕ್ತೀನಿ, ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಅದನ್ನು ಏನೇನು ಹಾಕಿ ನೋಡಿದ್ರು ಬನ್ನಿ. ಆ ಟೈಪ್ ಹಾಕಿರಿ ನೀವು ಗಾಡಿ ಏವನ್ ಕಾಣ್ತೈತಿ. ಆಗ ಆಗ್ತು ಅಂತೇಳಿ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ, ಅದು ಸರಿ ಕಾಣಂಗಿಲ್ಲ. ಅದ್ರಾಗ ಯಾವ್ಯಾವ ಹಾಕಿದ್ರು ಕಂಪ್ನಿ ಫಿಟೆಡ್ದಿಲ್ಲ ಏನೇನು ಬಂದೈತೆ ಅನ್ನೋದು ಹೇಳ್ತಾರೆ, ನೋಡೋಣ ಬನ್ನಿ. ಇದು ನೋಡ್ಬೋದು ನೀವು. ಇದು ಬಂದುಬಿಟ್ಟು 14 ಇಂಚಿ ಮ್ಯಾಕ್ವೆಲ್ ಬಂದುಬಿಟ್ಟು ಕಂಪ್ನಿದು. ಹಾಗೆ ಆದರೆ ನಾವು ಫಿಟೆಡ್ ಮಾಡಿದ್ದು ಔಟ್ ಸೈಡು, ಯಾಕೆಂದರೆ ತುಂಬ ಅಮೌಂಟ್ ಜಾಸ್ತಿ ಹೇಳಿದ್ರು ಅವರು. ಹಾಗಾಗಿ ಫಿಟ್ ಮಾಡೋಕ್ಕೆ ಔಟ್ ಸೈಡಿಂದ ಫಿಟ್ ಮಾಡಿಸಿದೆ. ಆಮೇಲೆ ಏನಾಗಿತ್ತು ಅಂದರೆ ಇದರಲ್ಲಿ ಇದು ನನಗೆ ಫ್ರೀಯಾಗಿ ಬಂದಿವೆ. ಹೆಂಗೆ ಬ್ರೇಕ್ ಬಂದತ್ತಂದ್ರೆ, ಇದು ಡಿಸೆಂಬರ್ದಾಗ ನಾನು ತೊಗೊಂಡಿದ್ದೆ ಗಾಡಿ. ಅವಾಗ ಗಿಫ್ಟ್ ವೋಚರ್ ಇರ್ತಿದ್ರು. ಆ ಗಿಫ್ಟ್ ವೋಚರ್ನಾಗ ನಮ್ಗೆ ಮ್ಯಾಕ್ವೆಲ್ ಬಂದೈತಿ. ಮ್ಯಾಕ್ವೆಲ್ ನಾವು ಫ್ರೀ ಆಫ್ ಕಾಸ್ಟ್ನಲ್ಲಿ ನಾವು ಬಂತು. ಹಾಗಾಗಿ ಔಟ್ ಸೈಡ್ ನಾನು ಫಿಟ್ಟಿಂಗ್ ಮಾಡಿಸಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಾರ್ ಗಾಡಿದು ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಗ್ರಿಲ್ ನೋಡ್ಬೋದು, ಇದು ಕ್ರೋಮ್ ಗ್ರಿಲ್ ಟೈಪ್ ಕೊಂಡಿರ್ತದೆ. ಆಮೇಲೆ ಇದನ್ನು ಔಟ್ ಸೈಡ್ ಹಾಕಿದೆ ನಾನು. ಆನ್ಲೈನ್ ನೀವು ತರಿಸಿ ಹಾಕೋಬೋದು. ಇದನ್ನು 4 ಪೀಸ್ ಬರುತ್ತೆ, ಒಂದು 450 ಮಟ್ಟ ನಿಮಗೆ ಆನ್ಲೈನ್ ಸಿಗುತ್ತೆ. ಆಮೇಲೆ ಕಂಪ್ನಿಯಿಂದ ಹಾಕಿದ್ದು ಡೋರ್ ವೈಸರ್ ಹಾಕಿದ್ದೆ, ನೋಡ್ಬೋದು. ಆಮೇಲೆ ಇಲ್ಲೇ ನೆಕ್ಸ್ಟ್ ಒಂದು ಸ್ಪಾಯ್ಲರ್ ಬರುತ್ತೆ. ನೀವು ಸ್ಪಾಯ್ಲರ್ ಹಾಕಿದ್ರೆ ಗಾಡಿ ಮಸ್ತ್ ಕಾಣ್ತೈತಿ. ಸ್ಪಾಯ್ಲರ್ ನೋಡ್ಬೋದು, ಬೇರೆ ಗಾಡಿದು ಆ ಟೈಪ್ ಸ್ಪಾಯ್ಲರ್ ಬರುತ್ತೆ, ಅದನ್ನು ಹಾಕೋಬೋದು. ಇದು ನಮ್ಮ ಗಾಡಿಯ ಔಟ್ಪುಟ್ಟು. ಒಳಗೆ ಏನೇನಿದೆ ಅಂತ ನೋಡೋಣ, ಯಾವ ಕಂಪ್ನಿಯಿಂದ ಏನೇನು ಮಾಡ್ಯಾರ ಅಂತ ನೋಡೋಣ. ಇದು ಒಂದು ವಿಷಯ ಅಂದರೆ, ಈಗ ನಾನು ಒಂದು ಸಲ ಲಾಕ್ ಮಾಡಿದರೆ ಇದೊಂದೇ ಓಪನ್ ಆಗುತ್ತೆ. ಇದು ಓಪನ್ ಆಗೋಲ್ಲ, ಇದನ್ನು 2 ಸಲ ಲಾಕ್ ಮಾಡಬೇಕು. ಅನ್ಲಾಕ್ ಮಾಡಿದಾಗ ಓಪನ್ ಆಗುತ್ತೆ. ಫಸ್ಟ್ ಇದು ನೋಡೋಣ. ಕಂಪ್ನಿಯಿಂದ ಮ್ಯಾಟ್ ಹಾಕ್ಸಿದೆ. ಆಮೇಲೆ ಇದು ಉಪ್ಪರ್ ಮ್ಯಾಟ್, ಇದು ಫ್ಲೋರಿಂಗ್ ಮ್ಯಾಟು. ಆಮೇಲೆ ಇದು ಉಪ್ಪರ್ ಮ್ಯಾಟು, ಇದು 2 ಹಾಕ್ಸಿದೆ. ಆಮೇಲೆ ಇದು ಕವರ್ ಹೇಳಿದ್ರು ಅವರು, ಆದರೆ ಇದು ಆ್ಯಕ್ಚುಲಿ ಇದ್ದದ್ದು 6 ಇಯರ್ ಬ್ಯಾಗ್ ಇರೋದ್ರಿಂದ ನೋಡ್ಬೋದು ನೀವು. ಇಲ್ಲಿ ಇದು ಡೋರಿಗೆ ಇರುತ್ತೆ ಏರ್ ಬ್ಯಾಗ್ಸು. ಹಾಗಾಗಿ 6 ಏರ್ ಬ್ಯಾಗ್ಸ್ ಇರೋದ್ರಿಂದ ನಾನು ಅದನ್ನು ಹಾಕ್ಸೋಕೆ ಹೋಗಲಿಲ್ಲ. ನೀವು ನೋಡ್ಬೋದು, ಇಲ್ಲೊಂದು ಏರ್ ಬ್ಯಾಗ್ಸ್ ನಮಗೆ ಕಂಪಲ್ಸರಿ ಇದೆ. ಯಾವುದೇ ಗಾಡಿ ತೊಗೊಂಡ್ರು, ನೀವು ಬೇಸಿಕ್ಕಿಂದ ಟಾಪ್ ತೊಗೊಂಡ್ರು ಏರ್ ಬ್ಯಾಗ್ಸ್ ಕಂಪಲ್ಸರಿ ಮಾಡಿದ್ದಾರೆ. ಹಾಗಾಗಿ ಏರ್ ಬ್ಯಾಗ್ಸ್ ಒಂದು, ಸೆಕೆಂಡ್ ಏರ್ ಬ್ಯಾಗ್ಸ್ ಇಲ್ಲಿದೆ. ಆಮೇಲೆ ಇದು ಇಲ್ಲಿ ನೋಡ್ಬೋದು ನೀವು, ಇದು ಪಿಲ್ಲರ್ ಇದೆ. ಈ ಪಿಲ್ಲರಿಗೆ ಒಂದೊಂದು ಏರ್ ಬ್ಯಾಗ್ ಕೊಟ್ಟಾರೆ. ಆಮೇಲೆ ಸೀಟು ಪ್ಯಾಸೆಂಜರು ಪ್ಯಾಸೆಂಜರಿಗೆ ಒಂದು ಸೀಟ್ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ನೋಡಿದರೆ ಇಲ್ಲಿ ಒಂದು ಟಿಕೆಟ್ ಹೋಲ್ಡರ್ ಸಿಗುತ್ತೆ ನಮಗೆ, ನೋಡ್ಕೋಬೋದಷ್ಟೇ. ಈಗ ನಮಗೆ ಸೈಡ್ ಸಿಗಲ್ಲ. ಆಮೇಲೆ ಇದು ಒಂದು ಮಿರರ್ ಸಿಗುತ್ತೆ ಪ್ಯಾಸೆಂಜರಿಗೆ. ನೀವು ಏರ್ ಬ್ಯಾಗ್ಸು ಓಪನ್ ಆಗೋಕ್ಕೆ ಏನೇನು ಮಾಡು. ಆಮೇಲೆ ಡೋರ್ ತೆಗೆದ್ರೆ ಲೈಟ್ ಆನ್ ಆಗುತ್ತೆ, ಆಮೇಲೆ ಆನ್ ಅಂತ ಇರುತ್ತೆ. ಇದನ್ನು ನಡ್ಕೊಂಡಿಟ್ರೆ ಡೋರು ಓಪನ್ ಆದಾಗ, ಡೋರ್ ಓಪನ್ ಆಗಿದೆ ನಮಗೆ. ಡೋರ್ ಓಪನ್ ಆದರೆ ಕ್ಲೋಸ್ ಆಗುತ್ತೆ. ಆಮೇಲೆ ಡೋರು ಸರಿಯಾಗಿ ಕುಂತಿದ್ರೆ ಇದು ಆಗುತ್ತೆ. ನಾನು ಆಲ್ಮೋಸ್ಟ್ ಆಫ್ ಮಾಡಿರ್ತೀನಿ, ಇಲ್ಲ ಆನ್ ಹಿಡಿದು ನಿಮ್ಮ ಇಷ್ಟದು. ಇದಿದೆ ಸೈಡ್ ಹಿಂದಿನ ಮಿರರ್, ಇದು ಅಡ್ಜಸ್ಟಬಲ್ ಇರುತ್ತೆ. OMR ಅಂತಾರೆ, ಏನೋ ಅಂತಾರೆ, ಸರಿ ಗೊತ್ತಿಲ್ಲ. ಆಮೇಲೆ ಇದು ಬೇಸಿಕ್ಕು MP3 ಪ್ಲೇಯರು, ಇನ್ನು ಕಂಪ್ನಿದು ಫಿಟೆಡ್ಡು. ಇದು ಬಂದುಬಿಟ್ಟು LXI ತೊಗೊಂಡ್ರೆ ಇದು ಬರ್ತಿರ್ಕಿಲ್ಲ. ನಾನು ತೊಗೊಂಡಿದ್ದು VXI. ಇದು ತುಂಬಾ ಸೌಂಡ್ ಕ್ಲಿಯರಿಟಿ ಇದ್ದದ್ದು ಪ್ಲೇಯರ್ ಇದೆ. ಇದು ಟ್ರಾನ್ಸ್ಫರ್ ಮಾಡಿಬಿಟ್ಟು 5, ಒಂದು ರಿವರ್ಸು. ಇದು ನೋಡ್ಬೋದು, ಸಿಂಪಲ್ಲಾಗಿ ಇದನ್ನು ಕೊಟ್ಟಿದ್ದಾರೆ. ಇದೇನು ಅಷ್ಟು ಇದು ಹೇಳ್ಕೊಂಗೆ ಯಾವುದು ಇದು ಮಾಡಿಲ್ಲ ನಾವು ಆ್ಯಕ್ಚುಲಿ. ಇಲ್ಲಿ ಬಂದುಬಿಟ್ಟು ನೋಡ್ಬೋದು, ಇದು ಎಲೆಕ್ಟ್ರಿಕಲ್ಲು ನಾವು ಅಡ್ಜಸ್ಟ್ ಮಾಡ್ಕೋಬೋದು.
ಕೀ ಹಾಕಿದ ಮೇಲೆ. ಆಮೇಲೆ ಇದು ಒಂದು ಬಂದುಬಿಟ್ಟು ಬಟನ್ ನೋಡ್ಬೋದು ನೀವು, ಯಾರೂ ಗ್ಲಾಸ್ ಇಳಿಸ್ಬಾರ್ದು ಏರಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಬಟನ್ನು ಪ್ರೆಸ್ ಮಾಡಿದರೆ ಗ್ಲಾಸ್ ಏರಲ್ಲ ಇಳಿಯಲ್ಲ. ಆದರೆ ನಮ್ಮದು ಏರುತ್ತೆ ಸೈಡು. ಇದೊಂದು ಫೀಚರ್ ತುಂಬಾ ಹೆಲ್ಪ್ ಆಗ್ಬೋದು. ಆಮೇಲೆ ಲಾಕ್ ಅನ್ಲಾಕ್ ಮಾಡೋಕ್ಕೆ ನಮಗೆ ಇಲ್ಲೊಂದು ಬಟನ್ ಇದೆ. ಆಮೇಲೆ ಇದು 4 ಪವರ್ ವಿಂಡೋ ನಿಮಗೆ ಸಿಗುತ್ತೆ. ಇದು ನೋಡ್ಬೋದು, ಇದು ಲಾಕು ಅನ್ಲಾಕ್ ಮಾಡೋಕ್ಕೆ ಇಲ್ಲೇ ಕೊಟ್ಟಿರ್ತಾರೆ. ಇದು ನೋಡ್ಬೋದು, ಇದು ಬಂದುಬಿಟ್ಟು 4 ಡೋರಿಗೆ ಪವರ್ ವಿಂಡೋ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ ಬಂದುಬಿಟ್ರೆ 2 ಸಲ ಲಾಕ್ ಸಿಗುತ್ತಲ್ಲ, ಬೂಟ್ ಸ್ಪೇಸ್ ಓಪನ್ ಆಗುತ್ತೆ, ನೋಡ್ಕೋಬೋದು. ಬೂಟ್ ಸ್ಪೇಸ್ ಹಿಂಗೆ ಒಂದು ಟ್ರೇ ಕೊಡ್ತಾರೆ, ಇಲ್ಲಿ ಸ್ಪೀಕರ್ಗಳು ಹಾಕೋಬೋದು. ಇಲ್ಲಾಂದರೆ ಡೋರಿಗೆ ಇದೆ. ಇದು ಬಂದುಬಿಟ್ಟು 300 ಸಮಥಿಂಗು ಇದು ಬೂಟ್ ಸ್ಪೇಸ್ ಇದೆ. ಇದು ವೀಲ್ ಕ್ಯಾಮ್ ಎಲ್ಲ ಸಿಗುತ್ತೆ ನಿಮಗಿದೆ. ರಿಫ್ಲೆಕ್ಟರ್ ಕೊಟ್ಟಿರ್ತಾರೆ. ಆಮೇಲೆ ಒಂದು ಸ್ಟೆಪ್ನಿ ಕೂಡ ಇದೆ. ಆಮೇಲೆ ಬೂಟ್ ಸ್ಪೇಸು ತುಂಬಾ ಚೆನ್ನಾಗಿದೆ. ಬೂಟ್ ಸ್ಪೇಸ್ ಇರೋದ್ರಿಂದ ನಾವು ಗಾಡಿ ಪರ್ಚೇಸ್ ಮಾಡಿದ್ದು ಚೆನ್ನಾಗಿ ನೋಡಬಹುದು. ಇಲ್ಲಿ ಬಂದುಬಿಟ್ಟು 2 ಪಾರ್ಕಿಂಗ್ ಸೆನ್ಸರ್ ಇವೆ. ಪಾರ್ಕಿಂಗ್ ಸೆನ್ಸರಿಂದ ಆದರೆ ಡಸ್ಟ್ ಭಾಳ, ಕಾರಣ ವೈಟ್ ಇರೋದ್ರಿಂದ ಡಸ್ಟ್ ಭಾಳ ಆಗ್ತದೆ. ನೋಡ್ಬೋದು ಈ ರೀತಿ ಔಟ್ಫುಟ್ ಇದೆ. ಕಂಪ್ನಿಯಿಂದ ಆ್ಯಕ್ಚುಲಿ ಇಷ್ಟೇ ಇವರು ಹಾಕಿರೋದು. ಎಷ್ಟೇ ಅಂದರೂ 12,000 ರೂಪಾಯಿ ಅಮೌಂಟ್ ಆಗಿದೆ ನಮಗೆ. ಇದು ಒಂದು FM ಆ್ಯಂಟಿನ ಸಿಗುತ್ತೆ, ಫಾಸ್ಟ್ಯಾಗು, ಹಾಗೆ ಹೆಲಜನ್ ಬಲ್ಬ್ ಸಿಗುತ್ತೆ. ಅದಕ್ಕೆ ಫೋಗ್ ಲ್ಯಾಂಪ್ ಇಲ್ಲ, ಫೋಗ್ ಲ್ಯಾಂಪ್ ನಾವು ಹಾಕಿಸ್ಬೇಕು.